ಹೆಬ್ಬಳಲು ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಕೆಲವು ಮಿತ್ರರು ಎಲೆಯಂತಿರುವವರು, ಇವರು ಗಾಳಿ ಬಂದಾಗ ಉದುರುವ ಎಲೆಯಂತೆ ಕೇವಲ ತಮ್ಮ ಲಾಭಕ್ಕಾಗಿ ಬಂದು ಮಾಯವಾಗುತ್ತಾರೆ. ಹಣ್ಣೆಲೆ ಆಗ್ಬಿಟ್ರೆ ಏನಾಗುತ್ತೆ? ಉದುರೋಗುತ್ತೆ. ಹಾಗೆ ಕೆಲವು ಸ್ನೇಹಿತರು ನಮ್ಮ ಹತ್ರ ಏನಾರ ಇದ್ದರೆ ಮಾತ್ರ ಬರ್ತಾರೆ, ಇಲ್ಲದೇ ಇದ್ರೆ ಬರಲ್ಲ. ಅಂಥವ್ರನ್ನ ಸ್ನೇಹಿತರನ್ನ ಮಾಡ್ಕೋಬೇಡಿ, ನಿಮಗೆ ನಷ್ಟ. ಗೊತ್ತಾಯ್ತಾ? ಹೇಗೆ ಹಣ್ಣೆಲೆ ಉದುರುತ್ತೋ ಹಾಗೆ ನಿಮ್ಮ ಹತ್ರ ದುಡ್ಡು ಖಾಲಿ ಆದ ತಕ್ಷಣ ಅವರೂ ಮಾಯ ಆಗಿಬಿಡ್ತಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಇವತ್ತು ಶುಕ್ಲ ಪಕ್ಷ ಷಷ್ಠಿ ದಿನ ಹುಟ್ಟಿದವರು ಹೇಗೆ ಅವರ ಒಂದು ಅನ್ನೋದನ್ನು ತಿಳ್ಕೊಳ್ಳೋಣ. ಷಷ್ಠಿ ತಿಥಿಯಲ್ಲಿ ಹುಟ್ಟಿದವನು ಪ್ರತಿಜ್ಞಾಕಾರವಾದ ಮಾತುಗಳನ್ನು ನಿರ್ಧರಿಸುವವನಾಗಿ ಧನ ಧಾನ್ಯ ಪುತ್ರ ಸಂಪತ್ತುಗಳಿಂದ ಕೂಡಿದ ಸುಂದರ ಶರೀರವುಳ್ಳ ಸ್ವಪರಾಕ್ರಮದಿಂದ ಕೂಡಿ ಎಲ್ಲ ಕಡೆಗೂ ಯಶೋಭಿವೃದ್ಧಿ ಕಾರ್ಯಗಳಲ್ಲಿ ಆಸಕ್ತನಾಗಿ ವ್ಯಾಪಾರ ಕಾರ್ಯಗಳಲ್ಲಿ ಪೂರ್ವಾಪರ ಆಲೋಚನೆಯಲ್ಲಿ ಚತುರನಾಗಿ ಶ್ರೇಷ್ಠ ಸ್ವಭಾವವನ್ನು ಹೊಂದುವ ಸ್ವಭಾವವುಳ್ಳನಾಗಿರ್ತಾನೆ. ಷಷ್ಠಿ ತಿಥಿಯಲ್ಲಿ ಜನಿಸಿದವನು ಶರೀರದ ಮೇಲುಭಾಗದಲ್ಲಿಯೂ ಅವಯವಗಳ ಮಧ್ಯಭಾಗದಲ್ಲಿ ಸಾಮುದಾಯಿಕ ಅಧೋಭಾಗದಲ್ಲಿ ಒಂದು ಅಂಕಿತ ಚಿಹ್ನೆಗಳಿಂದ ಕೂಡಿ ಶಾಸ್ತ್ರಾದಿಗಳ ವಿವರಣಾದಿಗಳಲ್ಲಿ ಸರ್ವಜನ ಸಮ್ಮತವಾದ ರೀತಿ ಮಾತನಾಡುವುದರಲ್ಲಿ ಸಾಮರ್ಥ್ಯವುಳ್ಳವನಾಗಿ ಧನಧಾನ್ಯ ಸಂಪತ್ತುಳ್ಳ ಸರಸ ಸುಂದರ ಕಲಾದಿಗಳಿಂದ ಕೂಡಿದವನಾಗಿ ಇರ್ತಾನೆ. ಷಷ್ಠಿ ತಿಥಿಯಲ್ಲಿ ಹುಟ್ಟಿದವನು ತಾನು ಮಾಡಿದ ಕೆಲಸವೇ ಶ್ರೇಷ್ಠ, ತಾನು ಮಾಡಿದ್ದೇ ಲೋಕ ಸಮ್ಮತವೆಂದು ಹಠ ಸಾಧಿಸುವ ಸ್ವಭಾವನಾಗಿ ಅಸಮ್ಮತ ಅಲ್ಪ ಕಾರ್ಯ ಮಾಡಿಸುವುದರಲ್ಲಿ ಆಸಕ್ತನಾಗಿ ದುರ್ಬಲ ಶರೀರವುಳ್ಳವನಾಗಿ ಎಲ್ಲರ ವಿಷಯದಲ್ಲಿಯೂ ಅನುಕೂಲವಾದ ಕಾರ್ಯೋಭೋಗಗಳನ್ನು ಬಿಟ್ಟು ಅಲ್ಪ ಭೋಗವುಳ್ಳ ಸ್ವಭಾವನಾಗಿ ಎಲ್ಲರಿಗೂ ಪ್ರಯೋಜನವಿಲ್ಲದ ಕೆಲಸಗಳನ್ನು ಹೆಚ್ಚು ಸುತ್ತ ಅಸಮತವನ್ನುಂಟು ಮಾಡುವ ಸ್ವಭಾವವುಳ್ಳನಾಗಿರ್ತಾನೆ. ಷಷ್ಠಿ ತಿಥಿಯಲ್ಲಿ ಜನಿಸುವುದು ಅನೇಕ ಸ್ಥಳಗಳನ್ನು ಸಂಚರಿಸುವುದರಲ್ಲಿ ಆಸಕ್ತನಾಗಿ ಪರಸ್ಪರ ಅಪ್ರಿಯ ಮಾತುಗಳನ್ನು ಆಡುತ್ತಾ ಎಲ್ಲರಲ್ಲಿಯೂ ಸಿಟ್ಟು ಉಳ್ಳವನಾಗಿ ಹಸಿವನ್ನು ಇಂಗಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರ್ತಾನೆ. ಅಂದರೆ ಒಂದೊಂದು ಸ್ವಭಾವ ಒಂದೊಂದು ಥರ ಇರುತ್ತೆ. ಗೊತ್ತಾಯ್ತಾ? ನಾವು ಈಗ ಶುಕ್ಲ ಪಕ್ಷದ ಷಷ್ಠಿ ತಿಥಿಯಲ್ಲಿ ಹುಟ್ಟೋಣ ಇದನ್ನು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 20/7/2026 ಸೋಮವಾರ, ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ತಿಥಿ ಷಷ್ಠಿ, ಬೆಳಗ್ಗೆ 6:52, ನಕ್ಷತ್ರ ಹಸ್ತ, ರಾತ್ರಿ 11:41, ಮಳೆ ಪುಷ್ಯ 1ನೇ ಪಾದ, ರಾಹುಕಾಲ 7:42ರಿಂದ 9:18, ಗುಳಿಕ ಕಾಲ 2:05ರಿಂದ 3:41, ಯಮಗಂಟ ಕಾಲ 10:54ರಿಂದ 1:21. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿದ್ರೆ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಕಿ. ನಮಸ್ಕಾರಗಳು.